ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷತೆ ಟ್ರೆಕ್ಕಿಂಗ್ ಅಂದರೆ ಆದಿಮಾನವರ ಒಂದು ನೆಲೆಗಳು ಮತ್ತು ಅವರು ವಾಸವಾಗಿದ್ದಂಥ ಮನೆಗಳು ಮತ್ತು ಅವರು ಮಾಡಿದಂಥ ಒಂದು ಪೇಂಟಿಂಗು ಅದನ್ನು ನೋಡೋಣ. ಸೊ ಇವತ್ತು ನಾವು ಹೋಗ್ತಾ ಇರೋದು ಅಲ್ಲಿದೆಯಲ್ಲ ಆ ಬೆಟ್ಟಗುಡ್ಡ, ಅದರಿಂದ ಮುಂದೆ ಒಂದು 2 ಕಿಲೋಮೀಟರ್ ನಡಿಬೇಕು. ಸೊ ಅಲ್ಲಿ ಹೋದಾಗ ನಿಮಗೆ ಕೇವ್ ಪೇಂಟಿಂಗ್ಸ್ ಮತ್ತು ಅವರ ಮನೆಗಳು ಕಾಣುತ್ತೆ. ಸೊ ಬನ್ನಿ ಹೊರಡೋಣ. ಈ ವಿಡಿಯೋದಲ್ಲಿ ಅವರು ವಾಸವಾಗಿದ್ದಂಥ ಒಂದು ಗುಹೆಗಳು ಮತ್ತು ಅವ್ರು ಮಾಡಿದಂಥ ಒಂದು ಪೇಂಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೃಹದಾಕಾರದ ಒಂದು ಬಂಡೆ ರಕ್ಕಸಗವಿ, ಅಲ್ಲಿಗೆ ಹೋಗೋಣ. ಮೂರನೇ ವಿಡಿಯೋದಲ್ಲಿ ಅವರು ಹುದುಗಿಟ್ಟಂಥ ಒಂದು ಗಡಿಗೆಗಳು, ಅದರಲ್ಲಿಂಥ ಮೂಳೆಗಳು 3000 ವರ್ಷ ಹಳೆಯದು, ಅದನ್ನು ನೋಡೋಣ ಅಂತ ಬನ್ನಿ. ಸೊ ಈ ಬಂಡೆ ಗುಡ್ಡಗಳನ್ನು ಹತ್ತುಕೊಂಡು ಸೊ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಅಲ್ಲಿಗೆ. ಬಂಡೆ ನೋಡಿ, ಇಲ್ಲಿ ಸೇಮ್ ಮನೆ ಇದ್ದಂಗಿದೆ. ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಎಂಥ ಮಳೆ ಬಂದರೂ ಇಲ್ಲಿ ಪ್ರೊಟೆಕ್ಷನ್ ಇದೆ. ನೋಡಿ, ಅಲ್ಲೊಂದು ಮೇಲೊಂದು ರೂಮ್ ಇದೆ, ಫಸ್ಟ್ ಫ್ಲೋರು. ಅದು ಅಲ್ಲೊಂದು ವ್ಯೂ ಇದೆ, ಅಲ್ಲಿಂದನೂ ಗಾಳಿ ಬರುತ್ತೆ. ಸೊ ಇಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು. ಸೊ ಇದೆಲ್ಲ ಆಗಿನ ಕಾಲದಲ್ಲಿ ಜನ ವಾಸವಾಗಿದ್ದಂಥ ಒಂದು ಮನೆಗಳು, ಸೊ ಇಲ್ಲಿರ್ತಕ್ಕಂಥ ಒಂದು ಕೇವ್ ಪೇಂಟಿಂಗ್ ಅದ್ಭುತ ನಿಜವಾಗ್ಲೂ. ಸೊ ಪ್ರಾಣಿಗಳ ರಕ್ತ ಅಥವಾ ಗಿಡದ ಒಂದು ಡೈಯಿಂದ ಮಾಡಿದಂಥ ಒಂದು ಚಿತ್ರಗಳು 3-4 ಸಾವಿರ ವರ್ಷಗಳಾದರೂ ಕಲರ್ ಮಾಸಿಲ್ಲ. ಸೊ ಇವೆಲ್ಲ ಅಮೇಝಿಂಗ್. ಇದೆಲ್ಲ ಇರೋದು ಕಿಷ್ಕಿಂಧ ಕ್ಷೇತ್ರವಾದ ಗಂಗಾವತಿಯಲ್ಲಿ. ಸೊ ಇದಾಗಿತ್ತು ಇವತ್ತಿನ ಒಂದು ಗುಹೆ ಅಲ್ಲಿ ವಾಸವಾಗಿದ್ದಂಥ ಒಂದು ಜನರ ಪೇಂಟಿಂಗ್ಗಳು ಹಾಗೂ ಅವರ ಸ್ಥಳ. ಸೊ ಮುಂದಿನ ಭಾಗದಲ್ಲಿ ರಕ್ಕಸಗವಿಗೆ ಹೋಗೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.